यस्यमवाचमिमां प्रसुप्तां सञ्जीवयन्ति किलशक्तिधरस्वधाम्नां पुण्यांश्च हस्तजन्मश्रवणत्वगादीन् प्राणान् नमो भगवते पुरुषाय तुभ्यं भवति नमवामानिडमोको विभागिमे जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचति धत्तां सन्निधिं मानसे च तपो विद्याविद्यासद्गुणोखाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रेतसुविद्यावादशालिनः इष्टदान् कष्टहर्त्रेभ्यः विद्यामान्यान् मुनीन् नुमः ಶ್ರೀಗುರುಭ್ಯೋ ನಮಃ. ಭಗವಂತನನ್ನು ಯಾವ ತೆರನಾಗಿ ನಾವು ಉಪಾಸನೆಯನ್ನು ಮಾಡ್ತೇವೆಯೋ ತದ್ರೀತ್ಯ ಉಪಾಸನೆಗೆ ನಮಗೆ ಫಲ ಲಭಿಸ್ತದೆ ಅಂತ ಹೇಳಿಕೊಂಡು ಹೇಳ್ತಾರೆ. ಭಗವಂತನನ್ನು ಅಸುಹು ಅಂತ ಹೇಳಿಕೊಂಡು ದೇವತೆಗಳು ಉಪಾಸನೆ ಮಾಡಿದರು. ಆದ್ದರಿಂದ ಭಗವಂತ ಅಯೋಗ್ಯರನ್ನು ತಪಸ್ಸಿಗೆ ಹಾಕ್ತಾನೆ. ಆದ್ದರಿಂದಾಗಿ ಭಗವಂತ ಅಸು. ಜ್ಞಾನಿಗಳಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರನ್ನು ಒಳ್ಳೆಯ ಆನಂದದ ಕಡೆಗೆ ಕೊಂಡು ಹೋಗ್ತಾನೆ. ಆದ್ದರಿಂದಾಗಿ ಭಗವಂತ ಸ ಏಷಃ ಪ್ರಾಣಃ ಅಂತ ಹೇಳಿಕೊಂಡು ಹೇಳ್ತಾರೆ. ಇಲ್ಲಿ ಅಸುಹು ಅದೇ ರೀತಿಯಾಗಿ ಪ್ರಾಣ ಅಂತ ಹೇಳಿದ್ರಿಂದಾಗಿ ಎರಡು ರೀತಿಯಾಗಿ, ಅಂದರೆ ಭಗವಂತ ಯಾರು ತಾಮಸನರಿದ್ದಾರೆ ಅಂಥವರಿಗೆ ಭಗವಂತ ತಮಸ್ಸನ್ನು ಕೊಡ್ತಾನೆ ಅಂತ ಆಗ್ತದೆ. ಅದೇ ರೀತಿಯಾಗಿ ಇನ್ಯಾರು ಸಾತ್ವಿಕ ಜನರು ಅಂತ ಇದ್ದಾರೆ ಅಂಥವರಿಗೆ ಭಗವಂತ ಮುಕ್ತಿಯನ್ನು ಆನಂದವನ್ನು ಕೊಡ್ತಾನೆ. ಅದರಿಂದಾಗಿ ಭಗವಂತ ಪ್ರಾಣ ಅಂತನಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಇನ್ನು ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಸ ಏಷಃ ಭೂತಿಶ್ಚ. ಭಗವಂತ ಭೂತಿ ಅಂತನಿಸಿಕೊಂಡಿದ್ದಾನೆ. ಯಾವುದಕ್ಕೆ ಭಗವಂತ ಭೂತಿಯಿಂದ ಅನಿಸಿಕೊಂಡಿದ್ದಾನೆ ಅಂತ ಹೇಳಿದರೆ ಎಲ್ಲ ಯೋಗ್ಯರಾಗಿರತಕ್ಕಂತಹ ಒಳ್ಳೆಯ ಸಾತ್ವಿಕ ಜೀವರಾಶಿಗಳಿಗೆ ಅವನು ಜ್ಞಾನಾದಿ ಸಂಪತ್ತನ್ನು ಕೊಡ್ತಾನೆ. ಇನ್ನು ಅಯೋಗ್ಯರಿಗೆ ಅವರಿಗೆ ಅವರ ಯೋಗ್ಯತಾನುಸಾರವಾಗಿ ಭಗವಂತ ಅಜ್ಞಾನಾದಿ ದಾರಿದ್ರ್ಯಾದಿಗಳನ್ನು, ಕಲಿ ಮೊದಲಾದಂತಹ ಜೀವರಾಶಿಗಳಿಗೆ ಅಜ್ಞಾನಾದಿಗಳನ್ನು ಭಗವಂತ ನೀಡುತ್ತಾನೆ. ಆದ್ದರಿಂದಾಗಿ ಭಗವಂತ ಅಭೂತಿ ಅಂತ ಅನಿಸಿಕೊಳ್ಳುತ್ತಾನೆ ಅಂತ. ಹೀಗೆ ಭಗವಂತ ಭೂತಿ ಅಭೂತಿ ಅಂತ ಎರಡೂ ಕೂಡ ಆಗ್ತಾನೆ. ಇನ್ನು ಭಗವಂತನನ್ನು ದೇವತೆಗಳು ಹೇಗೆ ನೋಡ್ತಾರೆ ಅಂತ ಕೇಳಿದರೆ ಅವರು ಉಪಾಸನೆ ಹೇಗೆ ಮಾಡ್ತಾರೆ ಅಂತ ಕೇಳಿದರೆ ಭಗವಂತ ಜ್ಞಾನಾನಂದಾದಿ ರೂಪ ಅಂತ ಅವರು ಉಪಾಸನೆ ಮಾಡಿದರು. ಆದ್ದರಿಂದ ಭಗವಂತ ಏನು ಮಾಡಿದ ಅಂತ ಕೇಳಿದರೆ ಅವರಿಗೆ ಒಳ್ಳೆಯ ಜ್ಞಾನಾನಂದಾದಿಗಳನ್ನು ನೀಡ್ತಾನೆ. ಇನ್ನು ಈ ಭೂಹು ಅಂತ ಹೇಳಿಕೊಂಡು, ಅಂದರೆ ಜೀವರಾಶಿಗಳನ್ನೆತ್ತುಕೊಂಡು ಭಗವಂತ ಭೂಹು ಅಂದರೆ ಜ್ಞಾನಾನಂದಾದಿ ರೂಪ, ಇನ್ನು ಜ್ಞಾನಾನಂದಾದಿ ಸಂಪತ್ತು ಪರದ ಎಲ್ಲವನ್ನೂ ಕೂಡ ಅವರು ಶ್ವಾಸರೂಪದಿಂದಾಗಿ ಉಪಾಸನೆಯನ್ನು ಮಾಡ್ತಾರೆ. ಹಾಗೆ ಭಗವಂತ ಒಳ್ಳೆಯ ಜ್ಞಾನಿ ವರ್ಗಕ್ಕೆ ಒಳ್ಳೆಯ ಸಂಪತ್ತನ್ನು, ಅದೇ ರೀತಿಯಾಗಿ ಒಳ್ಳೆಯ ಜ್ಞಾನಾನಂದಾದಿಗಳನ್ನು ಭಗವಂತ ನೀಡ್ತಾನೆ. ಇನ್ನು ಯಾರು ಈ ಅಯೋಗ್ಯ ಜೀವರಾಶಿಗಳಿದ್ದಾರೆ, ಈ ತಾಮಸ ಜೀವರಾಶಿಗಳು, ಭಗವಂತ ಅವರನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರಿಗೆ ಅವರು ಯಾವತ್ತೂ ಕೂಡ ಅವರು ಅಭೂಹು ಅಂತ, ಅಂದರೆ
ಅವರು ಉಪಾಸನೆ ಮಾಡುವಂತಹದ್ದು ಭೂಹು ಅಂತ ಹೇಳಿಕೊಂಡು ಉಪಾಸನೆಯನ್ನು ಮಾಡೋದೇ ಇಲ್ಲ. ಅವರು ಅಭೂಹು ಅಂತ ಹೇಳಿಕೊಂಡು ಉಪಾಸನೆ ಮಾಡ್ತಾರೆ. ಹೀಗೆ ಅಭೂಹು ಅಂತ ಹೇಳಿಕೊಂಡು ಉಪಾಸನೆಯನ್ನು ಮಾಡಿದ್ರಿಂದಾಗಿ ಅವರಿಗೆ ಭಗವಂತ ಜ್ಞಾನಾನಂದಾದಿ ಸಂಪತ್ತುಗಳನ್ನು ನೀಡೋದಿಲ್ಲ. ಅದೇ ರೀತಿಯಾಗಿ ಭಗವಂತ ಒಳ್ಳೆಯ ಜ್ಞಾನಾನಂದಾದಿಗಳನ್ನು ಕೊಡುವುದಿಲ್ಲ, ಅಜ್ಞಾನಾದಿಗಳನ್ನು ಕೊಡ್ತಾನೆ, ದಾರಿದ್ರ್ಯಾದಿಗಳನ್ನು ಕೊಡ್ತಾನೆ. ಹೀಗೆ ಅವರಿಗೆ ಅಜ್ಞಾನ ದುಃಖಾದಿಗಳನ್ನು ನೀಡ್ತಾನೆ ಅಂತ ಹೇಳ್ತಾರೆ. ಇನ್ನು ಅಂಥವರನ್ನು ಕೊನೆಗೆ ಏನು ಮಾಡ್ತಾನೆ ಅಂತ ಕೇಳಿದರೆ ತಮಸ್ಸಿಗೆ ಹಾಕಿ ಅವರನ್ನು ಅವರ ಕಾರ್ಯವನ್ನು ಅವರ ಕೆಲಸವನ್ನು ಮುಗಿಸಿಬಿಡ್ತಾನೆ. ಯಾರು ಒಳ್ಳೆಯ ಜೀವಯೋಗ್ಯತೆ ಉಳ್ಳವರಲ್ಲ ಅಂಥವರಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅಂಥವರಿಗೆ ಭಗವಂತ ತಮಸ್ಸಿಗೆ ಹಾಕಿ ಅಲ್ಲಿಗೆ ಅವರ ತಮ್ಮ ದುಃಖ ಪೂರ್ತಿ ನಿತ್ಯ ದುಃಖದಲ್ಲಿ ಅವರನ್ನು ಇರುವಂತೆ ನೋಡಿಕೊಳ್ಳುತ್ತಾನೆ. ಇನ್ನು ಯಾವತ್ತೂ ಕೂಡ ನಿತ್ಯ ನರಕಿಗಳಾಗಿ ಬಿಡ್ತಾರೆ. ನಿತ್ಯ ನರಕಕ್ಕೆ ಹೋದ ಮೇಲೆ ಯಾವ ಕಿಂಚಿತ್ತೂ ಕೂಡ ಅವರಿಗೆ ಸುಖ ಎಂಬುದು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಅವರು ತಮ್ಮ ಜೀವನ ವ್ಯವಸ್ಥೆಯನ್ನು ಹೇಳುತ್ತಾರೆ. ಅದಾದ ಮೇಲೆ ಭಗವಂತ ಯಾರು ತಿಳ್ಕೊಂಡಿರ್ತಕ್ಕಂಥವರು, ಈ ಜ್ಞಾನಾನಂದಾದಿ ರಹಿತರಾಗಿರ್ತಕ್ಕಂಥವರು, ಅವರು ಯಾವತ್ತೂ ಕೂಡ ನೇರವಾಗಿ ಒಂದು ತಮಸ್ಸಿನಲ್ಲಿ ಬಿದ್ದು ತಾವು ಪರಾಭವವನ್ನು ಹೊಂದಿದ್ದಾರೆ. ಇನ್ನು ಭಗವಂತನನ್ನು ಒಳ್ಳೆಯ ರೀತಿಯಲ್ಲಿ ಸನ್ಮಾರ್ಗದಿಂದಾಗಿ ತಿಳ್ಕೊಂಡಿರ್ತಕ್ಕಂಥವರು ಅವರಿಗೇನಾಗ್ತದೆ ಅಂತ ಕೇಳಿದರೆ ಭಗವಂತನ ಅನುಗ್ರಹದಿಂದಾಗಿ ಜ್ಞಾನಾನಂದಾದಿಗಳು ಸಕಲ ವಿಧವಾಗಿರತಕ್ಕಂತಹ ಸಂಪತ್ತುಗಳು ಇದೆಲ್ಲವೂ ಕೂಡ ಲಭಿಸಿದಂತಾಗ್ತದೆ. ಹೀಗೆ ಭಗವಂತನ ಭಗವಂತನನ್ನು ದ್ವೇಷ ಮಾಡಿದವನಿಗೆ ಸದಾ ಕಾಲದಲ್ಲೂ ಕೂಡ ಅವನನ್ನು ದ್ವೇಷ ಅವನಿಗೆ ಪರಿಸಮಾಪ್ತಿಯಲ್ಲಿ ಅಂತ ಕೇಳಿದರೆ ಅವನಿಗೆ ತಮಸ್ಸಿನಲ್ಲಿ ಇಲ್ಲ, ಭಗವಂತನನ್ನು ಒಳ್ಳೆಯ ಸನ್ಮಾರ್ಗದಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾನೆ ಅಥವಾ ಉಪಾಸನೆಯನ್ನು ಮಾಡ್ತಾ ಇದ್ದಾನೆ ಅಂತಾದರೆ ಅಂಥವನಿಗೆ ಒಳ್ಳೆಯ ಅನುಗ್ರಹ ಎಂಬುದು ಲಭಿಸುತ್ತದೆ ಅಂತ ಹೇಳಿಕೊಂಡು ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಈ ಎಲ್ಲ ವಿಚಾರಗಳಿಗೆ ಏನು ಭಗವಂತನನ್ನು ಭೂಹು ಅಂತ ಉಪಾಸನೆ ಮಾಡಿದಂಥವರು, ಅಭೂಹು ಅಂತ ಹೇಳಿಕೊಂಡು ಉಪಾಸನೆ ಮಾಡಿದವರು, ಇವರೆಲ್ಲರೂ ಕೂಡ ಏನು ಇದಕ್ಕೆ ಪ್ರಮಾಣ ಉಂಟಾ ಅಂತ ಕೇಳಿದರೆ ಅದಕ್ಕೆ ಆಚಾರ್ಯರ ಮಾತು ತಾವು ಪ್ರಮಾಣವನ್ನು ನೀಡುತ್ತಾರೆ. ಈ ಉಪಾಸನೆಗೆ ಐತರೇಯ ಉಪನಿಷತ್ತು ಏನು ನಮಗೆ ಉಪಾಸನೆಯ ವಿಚಾರವನ್ನು ತಿಳಿಸಿಕೊಟ್ಟಿದೆ, ಅದಕ್ಕೆ ಬೇಕಾಗಿರತಕ್ಕಂತಹ ಪ್ರಮಾಣಗಳನ್ನು ಕೂಡ ಪೂರ್ಣವಾಗಿ ಹೇಳ್ತದೆ. ಆಸನಾತ್ ಭಗವಾನ್ ಸೋ ಅಸುಹು ಸರ್ವಸ್ಯಾಪಿ ಜನಾರ್ದನ ಅಂತ ಹೇಳಿಕೊಂಡು ಭಗವಂತ ಎಲ್ಲ ಸರ್ವಸಂಹಾರಕ ಸರ್ವದ್ವೇಷಿಗಳನ್ನು ತಮಸ್ಸಿಗೆ ಹಾಕ್ತಾನೆ. ಅದರಿಂದಾಗಿ ಭಗವಂತ ಅಸು ತನಿಸಿಕೊಳ್ಳುತ್ತಾನೆ ಅಂತ ಹೇಳ್ತಾರೆ. ಇನ್ನು ಪರಮಾನಂದಪ್ರದ ಪ್ರಕೃಷ್ಟ ಆನಂದ ರೂಪತ್ವ, ಅವನು ಭಗವಂತ ಎಂಥವನು ಅಂತ ಕೇಳಿದ್ರೆ ಪ್ರಕೃಷ್ಟ ಆನಂದ ರೂಪ ಮತ್ತು ಪ್ರಕೃಷ್ಟ ಆನಂದಪ್ರದ, ಇದೆರಡೂ ಕೂಡ ಅವನಲ್ಲಿ ಉಂಟು. ಹೀಗೆ ಈ ಎರಡು ಕಾರಣಗಳಿಂದ ಭಗವಂತ ಪ್ರಾಣ ತಿಳಿಸಿಕೊಂಡಿದ್ದಾನೆ. ಇನ್ನು ಸಯೇಷಃ ಭೂತಿನಾಮಾಪಿ, ಭಗವಂತ ಭೂತಿಯಿಂದ ನೆನೆಸಿಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದರೆ ಯಾರು ಅವನನ್ನು ಸ್ತೋತ್ರ ಮಾಡುತ್ತಾರೆ, ಯಾರು ಅವನ ವಿಷಯಕವಾಗಿ ಪೂರ್ತಿ ಭಕ್ತರಿದ್ದಾರೆ ಅಂಥವರಿಗೆ ಭಗವಂತ ಜ್ಞಾನಾನಂದಾದಿ ಜ್ಞಾನ ಐಶ್ವರ್ಯಾದಿ ಪ್ರಧಾನಾಗಿದ್ದಾನೆ. ಆದ್ದರಿಂದಾಗಿ ಅವನು ಜ್ಞಾನೈಶ್ವರ್ಯಾದಿ ಪ್ರಧಾನಾದರಿಂದಾಗಿ ಭಗವಂತ ಭೂತಿ ತರಿಸಿಕೊಳ್ತಾನೆ. ಇನ್ನು ಯಾರು ದ್ವೇಷಗಳಿದ್ದಾರೆ ಅಂಥವರಿಗೆ ಅಜ್ಞಾನಾದಿ ಪ್ರದ, ಭಗವಂತ
ಅಜ್ಞಾನಾದಿ ಭಗವಂತನನ್ನು ದ್ವೇಷ ಮಾಡತಕ್ಕಂಥವ ಜೀವರಾಶಿಗಳಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಅವರಿಗೆ ಅಜ್ಞಾನಾದಿಗಳನ್ನು ಕೊಡ್ತಾನೆ. ಹೀಗೆ ಆ ಅಜ್ಞಾನವನ್ನು ನೀಡ್ತಾನೆ. ಅದರಿಂದಾಗಿಯೂ ಕೂಡ ಭಗವಂತ ಅಭೂತಿಯಿಂದ ನೆನೆಸಿಕೊಳ್ತಾನೆ. ಇನ್ನು ಭಗವಂತನನ್ನು ಯಾರು ವಾಯುದೇವರು ಒಳ್ಳೆಯ ದೇವತೆಗಳು ಅವರು ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಅಂತ ಕೇಳಿದ್ರೆ ಸುಖ ಸಂಜ್ಞಾನ ಸರ್ವಗುಣ ಸಂಪೂರ್ಣ ಭಗವಂತನನ್ನು ಈ ಒಂದು ಗುಣಗಳ ಮೂಲಕವಾಗಿ ಅವನನ್ನು ಚಿಂತನೆ ಮಾಡ್ತಾರೆ. ಇನ್ನು ಯಾರು ಈ ಅಜ್ಞಾನಿಗಳಿದ್ದಾರೆ ಅವರು ಅಂದರೆ ಈ ಅಸುರರು ಅವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ವಿರುದ್ಧವಾಗಿರತಕ್ಕಂತಹ ದೇವತೆಗಳಲ್ಲಿ ಭೂಹು 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 ಅಂತ ಹೇಳಿಕೊಂಡು ಉಪಾಸನೆ, ಆ ಭೂಹು ಭೂಹು ಅಂತ ಸ್ತುತಿಯನ್ನು ಮಾಡಿದ್ರಿಂದಾಗಿ ಸಂಪತ್ತು, ಆ ಸಂಪತ್ತು ಇರುವವನು, ಸಂಪತ್ತಿನ ಇರುವಿಕೆ ಉಳ್ಳವನು ಅಥವಾ ಸಂಪತ್ತನ್ನು ಕೊಡುವವನು ಈ ಉಪಾಸನೆಯನ್ನು ಮಾಡಿದ್ರಿಂದಾಗಿ ದೇವತೆಗಳಿಗೆ ಭಗವಂತ ಸಂಪತ್ಪ್ರದನೂ ಆಗ್ತಾನೆ, ಜ್ಞಾನಾನಂದಾದಿ ಪ್ರದನೂ ಆಗ್ತಾನೆ. ಅವನೇ ಎಲ್ಲ ರೀತಿಯಾಗಿರ್ತಕ್ಕಂತಹ ಭಗವಂತ ಅವರ ಯೋಗ ಕ್ಷೇಮಾದಿಗಳಿಗೆ ಕಾರಣೀಕರ್ತನಾಗಿರ್ತಾನೆ. ಇನ್ನು ಅಸುರರಲ್ಲಾಗುವಾಗ ಉಪಾಸದೇತಂ ವಾಯುವಾದ್ಯಾ ದೇವಸ್ತಸ್ಮಾಚ್ಚ ತೇಖಿಲಾ ಬಭೂವು ಸುಖಜ್ಞಾನಪೂರ್ವ. ಇನ್ನು ಸ್ಥಿತಿಸುತ್ತೇಷು ವಿಷ್ಣು ತಂ ಭೂಹು ಭೂಹು ಇತ್ಯೇವ ಶಂಸತಿ. ಇನ್ನು ಅಭೂತಿಕಾರಕೋ ಅಸ್ಮಾಕಂ ಐಶ್ವರ್ಯಾದಿ ಗುಣೋಚಿತ. ಯಾರು ಈ ದೈತ್ಯರಿದ್ದಾರೆ ಅವರಿಗೆ ಐಶ್ವರ್ಯಾದಿ ಗುಣ ಉಚಿತ, ಐಶ್ವರ್ಯಾದಿ ಗುಣಗಳಿಂದ ರಹಿತ ಮನ್ನು ಅಭೂತಿಕಾರಕ, ಅವನಲ್ಲಿ ಸಂಪತ್ತಿಲ್ಲ ಅಂತ ಹೇಳಿಕೊಂಡು ಉಪಾಸನೆ ಮಾಡುತ್ತಾರೆ. ದಾರಿದ್ರ್ಯವನ್ನು ಉಂಟು ಮಾಡುವವನು ಈ ಉಪಾಸನೆಯನ್ನು ಮಾಡಿದ್ರಿಂದಾಗಿ ಅವರಿಗೂ ಕೂಡ ಏನು ಐಶ್ವರ್ಯಾದಿ ಗುಣಗಳಿಲ್ಲ ಅಂತ ಅನಿಸಿಕೊಳ್ತದೆ. ಅದೇ ರೀತಿಯಾಗಿ ದುಃಖಾದಿಗಳು ಇನ್ನು ಅದೇ ರೀತಿಯಾಗಿ ಹೀಗೆ ಎಲ್ಲ ಪರಾಭವಾದಿಗಳಿಗೆ ಕಾರಣವಾಗಿರತಕ್ಕಂತಹದ್ದೇ ಅವರಿಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಹೀಗೆ ಉಪಾಸನೆಯ ವಿಚಾರವನ್ನು ಹೇಳ್ತಾರೆ. ಅದಾದ ಮೇಲೆ ಏವಂ ವೇದಿತಂ ವಿಷ್ಣು ಭೂತಿತಂ ಭೂತಿರೂಪಿಣಂ ಭಾವಾಭಾವಂಚ ದೇವಾನಾಂ ದೈತ್ಯಾನಾಂ ದೇವಮೇವಚ. ಹೀಗೆ ಎಲ್ಲ ಅನ್ನ ತಮಸ್ಸಿನಲ್ಲಿ ಬೀಳ್ತಾರೆ. ಜ್ಞಾನ ಒಳ್ಳೆಯ ಜ್ಞಾನಿಗಳಿಗೆ ಜ್ಞಾನಿಗಳ ಉಪಾಸನೆಯನ್ನು ಅಜ್ಞಾನಿಗಳ ಉಪಾಸನೆಯನ್ನು ತಿಳ್ಕೊಂಡ ಅಂತಾದರೆ ಅಂಥವನಿಗೆ ಭಗವಂತ ಎಲ್ಲ ರೀತಿಯಾಗಿರತಕ್ಕಂಥ ಅನುಗ್ರಹವನ್ನು ಮಾಡ್ತಾನೆ. ಇನ್ನು ದೇವತೆಗಳಿಗೆ ಐಶ್ವರ್ಯ, ದೈತ್ಯರಿಗೆ ದಾರಿದ್ರ್ಯ ಬಂದನ್ನು ತಿಳ್ಕೊಳ್ತಾರಲ್ಲ, ಇದನ್ನು ತಿಳ್ಕೊಂಡರೂ ಕೂಡ ಅವನಿಗೆ ಪರಮಾತ್ಮನ ಅನುಗ್ರಹದಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಅವನಿಗೂ ಕೂಡ ಲೌಕಿಕ ಸಂಪತ್ತು ಅಲೌಕಿಕ ಸಂಪತ್ತು. ಯಾಕೆಂದರೆ ಭಗವಂತ ಜ್ಞಾನಿಗಳಿಗೆ ಸುಖವನ್ನು ನೀಡ್ತಾನೆ, ಜ್ಞಾನಾನಂದಾದಿಗಳನ್ನು ನೀಡ್ತಾನೆ, ಅಜ್ಞಾನಿಗಳಿಗೆ ತಮಸ್ಸಲ್ಲಿ ಹಾಕ್ತಾನೆ, ಇನ್ನು ದಾರಿದ್ರ್ಯವನ್ನು ನೀಡ್ತಾನೆ. ಇತ್ಯಾದಿಗಳನ್ನು ತಿಳ್ಕೊಂಡರೂ ಕೂಡ ತುಂಬ ಅಧಿಕವಾಗಿರತಕ್ಕಂತಹ ಪುಣ್ಯ ಇದೆ. ಹೀಗೆ ಯಾವುದು ಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಭಗವಂತ ನೀಡ್ತಾನೆ, ಇನ್ನು ಅಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ನೀಡುತ್ತಾನೆ. ಈ ಎರಡನ್ನೂ ಕೂಡ ತಿಳ್ಕೊಳ್ಳುವಂತಹದ್ದು ಕೂಡ ಅತೀ ಅವಶ್ಯಕವಾಗಿರತಕ್ಕಂತಹದ್ದು. ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಈ ಎಲ್ಲವನ್ನೂ ಕೂಡ ತಿಳ್ಕೊಂಡ ಅಂತಾದರೆ ಆವಾಗ ಅಪ್ರಾರಬ್ಧ ಏನು ಕರ್ಮಗಳಿತ್ತು, ಪ್ರಾರಬ್ಧವಲ್ಲದೇ ಇರತಕ್ಕಂತಹ ಕರ್ಮ, ಅದು ಭಗವಂತ ಅದನ್ನು ನಾಶ ಮಾಡಿ ಇವನನ್ನು ಬಿಡುಗಡೆಗೊಳಿಸ್ತಾನೆ ಅಂತ ಹೇಳಿಕೊಂಡು ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಹೇಳ್ತದೆ, ಸಯೇಷ ಮೃತ್ಯುಶ್ಚೈವಾಮೃತಂಚ ಅಮೃತಂ ಋಷಿಣ
ಅವಾಜ್ ಅಪಾಜ್ ಪ್ರಾನ್ ಇತಿ ಸ್ವದಯಾ ಗೃಹೀತ ಅಪಾರೇಣ ಹ್ಯಂಬಿತ ಪ್ರಾಣೋ ನ ಪರಾಂಗ್ ಭವತಿ ಅಮರ್ತ್ಯೋ ಮರ್ತ್ಯೇನ ಸಯೋನಿರಿತಿ ಏತೇನ ಹೀರಂ ದಯೋನಿಮರ್ತ್ಯಾನಿ ಹೀಮಾನಿ ಶರೀರಾಣಿ ಅಂತ ಹೇಳಿಕೊಂಡು ಭಗವಂತನ ಅಧೀನವಾಗಿರತಕ್ಕಂಥ ಈ ಹುಟ್ಟುವಿಕೆ, ಸಾವು, ಅದೇ ರೀತಿಯಾಗಿ ಮೋಕ್ಷ, ಈ ಮೂರೂ ಕೂಡ ಅವನ ಅಧೀನವಾಗಿರತಕ್ಕಂತಹದ್ದು ಹೊರತು ತನ್ನ ಅಧೀನವಾಗಿರತಕ್ಕಂತಹದ್ದಲ್ಲ ಎಂಬುದನ್ನು ಹೇಳ್ತಾರೆ. ತನ್ನ ಜೀವನ ಅಧೀನವಾಗಿ ಬದುಕೂ ಇಲ್ಲ, ಅದರ ರೀತಿಯಾಗಿ ದೇಹವನ್ನು ಬಿಡತಕ್ಕಂಥ ವ್ಯವಸ್ಥೆಯೂ ಇಲ್ಲ. ಮೋಕ್ಷವಂತೂ ಅದು ಪೂರ್ಣವಾಗಿ ಭಗವಂತನದ್ದೇ. ಈ ಮೂರೂ ಕೂಡ ಅವನ ಅಧೀನವಾಗಿರತಕ್ಕಂತಹದ್ದು ಎಂಬುದನ್ನು ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ, ಭಗವಂತ ಜೀವರಾಶಿಗಳಿಗೆ ಮರಣವನ್ನು ನೀಡ್ತಾನೆ. ಮತ್ತು ಯಾರು ಮರಣ ಹೊಂದಿದ ಮೇಲೆ ತಾವು ಜೀವಯೋಗ್ಯತೆ ಚೆನ್ನಾಗಿದೆ ಅಂತಾದರೆ ಅಂತಹ ಜೀವಯೋಗ್ಯತೆ ಉಳ್ಳಂತಹ ಜೀವರಾಶಿಗಳಿಗೆ ಮೋಕ್ಷವನ್ನು ಇದನ್ನೂ ಕೂಡ ನೀಡತಕ್ಕಂಥವನು ಭಗವಂತ. ಇದನ್ನು ಒಂದು ಮಾತು ಹೇಳ್ತದೆ, ಏನು ಅಂತ ಕೇಳಿದರೆ, ಎಲ್ಲ ಭಗವಂತನ ಪ್ರೇರಣೆಯಿಂದಾಗಿ ಏನಾಗಿದೆ, ಪ್ರಾನ್ ಇದು ಸ್ವದಯಾಗೃಭೀತಃ, ಭಗವಂತನ ಭಯದಿಂದಾಗಿ ಹೇಗೆ ವಾಯುವಾದಿಗಳು ಸಂಚಾರವ ನಡೀತದೋ ಅಂತ ಹೇಳ್ತಾರೋ, ಅದೇ ರೀತಿಯಾಗಿ ಈ ಭಗವಂತನ ಪ್ರೇರಣೆಯಿಂದಾಗಿ ವಾಯು ಮೇಲೆ ಕೆಳಗೆ ಎಲ್ಲ ರೀತಿಯಾಗಿರತಕ್ಕಂತಹ ವಿಹಾರವನ್ನು ಮಾಡ್ತಾನೆ. ಈ ವಿಹಾರ ಇದು ಹೇಗೆ ಅಂತ ಕೇಳಿದರೆ, ಒಳಗಡೆಗೆ ಭಗವಂತ ತಾನಿದ್ದುಕೊಂಡು ನಿಯಾಮಕನಾಗಿ ಎಲ್ಲ ಆ ಕ್ರಿಯೆಗಳನ್ನು ಮಾಡ್ತಾನೆ. ಇಲ್ಲಿ ಈ ಆನಂದರೂಪಿಯಾಗಿರ್ತಕ್ಕಂತಹ ಭಗವಂತನಿಂದಾಗಿ ಎಲ್ಲ ದೇವತೆಗಳು ಕೂಡ ನಿಯಂತ್ರಿಸಲ್ಪಟ್ಟಿದ್ದಾರೆ ಅಂತಾಯಿತು. ಇಲ್ಲಿ ಈ ವಾಯು ಉಪಸ್ಥರೂಪನಾಗಿರತಕ್ಕಂತಹ ಕೆಳಭಾಗದಲ್ಲಿ, ಚಕ್ಷು ಶ್ರೋತ್ರ ಮುಖ ನಾಸಿಕಾ ರೂಪವಾಗಿರತಕ್ಕಂತಹ ಊರ್ಧ್ವ ಭಾಗದಲ್ಲಿ, ಈ ಶ್ರೋತ್ರ ಅದೇ ರೀತಿಯಾಗಿ ನಾಸಿಕಾದಿ ರೂಪಗಳಲ್ಲಿ ಊರ್ಧ್ವ ಭಾಗದಲ್ಲಿ ಸಂಚಾರ. ಇನ್ನು ದೇಹದ ಕೆಳಭಾಗದಲ್ಲಿಯೂ ಕೂಡ ವಾಯುವಿನ ಸಂಚಾರ ಇದೆ. ಈ ಎರಡೂ ರೀತಿಯಾಗಿರ್ತಕ್ಕಂತಹ ನಾಸಿಕಾ ಶ್ರೋತ್ರ ಮುಖ ನಾಸಿಕಾ ರೂಪವಾಗಿರ್ತಕ್ಕಂಥ ಊರ್ಧ್ವ ಸಂಚಾರ, ಇನ್ನು ರೂಪವಾಗಿರ್ತಕ್ಕಂತಹ ಸಂಚಾರ. ಇದು ಹೇಗೆ ಅಂತ ಕೇಳಿದರೆ, ಭಗವಂತ ಅವಿದ್ದರೆ ಮಾತ್ರ ಜೀವಿಗಳನ್ನು ಅಲ್ಲಿ ಇದ್ದಾರೆ ಅಂತ ಮಾಡ್ತಾನೆ. ಒಂದು ವೇಳೆ ವಾಯುದೇವರು ತಮ್ಮ ಕಾರ್ಯವನ್ನು ನಿಲ್ಲಿಸಿದ್ರು ಅಂತ ಹೇಳಿದರೆ, ಎಲ್ಲ ಏನು ನಮ್ಮ ದೇಹದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು, ದೇಹದಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂತಹ ವಾಯುದೇವರು ಮೇಲೆ ಅದೇ ರೀತಿಯಾಗಿ ಕೆಳಗೆ ಎಲ್ಲ ಸಂಚಾರವನ್ನು ಮಾಡಿದರು. ಇಲ್ಲ ಸಂಚಾರವನ್ನು ಮಾಡದೆ ತಾವು ಸ್ತಬ್ಧರಾಗಿ ಬಿಟ್ಟರು ಅಂತಾದರೆ ಅಲ್ಲಿಗೆ ದೇಹದ ಪೂರ್ತಿ ಏನು ಕಂಟ್ರೋಲ್ ಇತ್ತು ಅದು ಹೋಯಿತು. ಯಾಕೆ ದೇಹ ಕಂಟ್ರೋಲ್ ಎಲ್ಲಿ ತನಕ ಇದ್ದದ್ದು ಅಂತ ಕೇಳಿದರೆ, ಎಲ್ಲಿಯ ತನಕ ವಾಯುದೇವರ ಅಸ್ತಿತ್ವ ದೇಹದಲ್ಲಿತ್ತೋ ಅಲ್ಲಿಯ ತನಕ ಕಂಟ್ರೋಲ್ ಇತ್ತು. ಯಾವಾಗ ದೇಹದಲ್ಲಿ ವಾಯುವಿನ ಅಸ್ತಿತ್ವ ಹೊರಟು ಹೋಯಿತೋ ಆವಾಗ ವಾಯುದೇವರ ಅಸ್ತಿತ್ವ ಹೊರಟು ಹೋದ್ರಿಂದಾಗಿ ಏನೂ ಕಾರ್ಯಗಳು ಅವರು ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಏನು ಒಳಗಿರತಕ್ಕಂತಹ ಸಂಚಾರವನ್ನು ಮಾಡುತ್ತಾ ಅಲ್ಲಿ ಭಗವಂತ ಇರ್ತಾನೆ. ಈ ಮುಂದೆ ಹೇಳ್ತಾರೆ, ಜೀವಿಗಳನ್ನು ಬದುಕುವಂತೆ ಮಾಡುತ್ತಾನೆ, ಹೊರತು ಹೊರಗೆ ಹೋಗೋದಿಲ್ಲ. ಈ ತನಗೆ ವಾಸ್ತವಿಕವಾಗಿ ವಾಯುದೇವರಿಗೆ ಯಾವ ಕಾಲಕ್ಕೂ ಕೂಡ ಮರಣ ಇಲ್ಲ. ಯಾಕೆ? ಸದಾ ಕಾಲದಲ್ಲೂ ಕೂಡ ಅಮರ್ತ್ಯೋ ಮರ್ತೇನ, ಅವರು ಅಮರ್ತ್ಯ ಮರಣಶೀಲನ, ಅವರು ಮರಣಶೀಲನಲ್ಲ.
ಈ ಮರಣವಿಲ್ಲದೇ ಇರತಕ್ಕಂತಹ ವಾಯುದೇವರು ಎಲ್ಲಿದ್ದಾರೆ ಕೇಳಿದರೆ ಜೀವನ ಶರೀರದಲ್ಲಿದ್ದಾರೆ. ಮರಣಶೀಲವಾಗಿರತಕ್ಕಂತಹ ಈ ಶರೀರದಲ್ಲಿ ವಾಯುದೇವರಿದ್ದಾರೆ. ಈ ಏನು ಶರೀರ ಎಂಬುದು ಅದು ಒಂದು ದಿವಸ ಅದು ಬಿದ್ದು ಹೋಗುವಂತಹದ್ದು. ಆ ಬಿದ್ದು ಹೋಗತಕ್ಕಂಥ ಶರೀರದಲ್ಲಿ ಅದರಲ್ಲಿ ವಾಯುದೇವರಿದ್ದಾರೆ. ಈ ವಾಯುದೇವರು ಇದ್ದುಕೊಂಡು ನಶ್ವರವಾಗಿರತಕ್ಕಂಥ ಎಲ್ಲವೂ ನಿತ್ಯವಾಗಿರತಕ್ಕಂಥ ಭಗವಂತನ ಜೊತೆಗುಂಟು. ಇದರಲ್ಲಿ ಶರೀರ ಮಾತ್ರ ಅನಿತ್ಯ. ಮತ್ತು ಒಳಗಿರತಕ್ಕಂಥ ಜೀವರಾಶಿಗಳು ಅವರು ನಿತ್ಯ. ಜೀವರು ಅನಾದಿಕಾಲದಿಂದಿರತಕ್ಕಂಥವರು. ಅಂತಹ ಅನಾದಿಕಾಲದಿಂದಿರತಕ್ಕಂಥ ಜೀವರಾಶಿಗಳಿಗೆ ಯಾವ ಕಾಲಕ್ಕೂ ಕೂಡ ಮರಣ ಎಂಬುದಿಲ್ಲ. ಮತ್ತು ಮರಣ ಎಂಬುದು ದೇಹಕ್ಕೆ. ಹೀಗೆ ಈ ವಾಯುದೇವರು ಏನಾಗಿರ್ತಾರೆ ಅಂತ ಕೇಳಿದ್ರೆ ಈ ಶರೀರದಲ್ಲಿ ಇರ್ತಾರೆ. ಶರೀರದಲ್ಲಿ ಇದ್ದುಕೊಂಡು ಭಗವಂತನ ಜೊತೆಗೆ ಅದಿರುವಂತಹದ್ದು. ಇದ್ದುಕೊಂಡು ಈ ಶರೀರ ಏನಾಗಿದೆ, ವಾಯು ಭಗವಂತನ ಶರೀರವು ವಾಯುದೇವು ಶಾಶ್ವತ. ಆದರೆ ಅಲ್ಲಿ ಭಗವಂತನನ್ನು ತಿಳಿಸತಕ್ಕಂತಹ ಮಾರ್ಗಗಳು ಅದು ಮಾತ್ರ ವ್ಯತ್ಯಾಸವಾಗಿರತಕ್ಕಂತಹದ್ದು. ಇಲ್ಲಿ ಆ ಶರೀರವನ್ನು ಮತ್ತು ಜೀವನನ್ನು ತಿಳ್ಕೊಳ್ಳುವುದರಲ್ಲಿ ಎಡವಿ ಏನಾಗ್ತದೆ ಅಂತ ಕೇಳಿದರೆ ತಾವು ಶರೀರವನ್ನು ನೋಡ್ತಾರೆ. ಶರೀರವನ್ನು ನೋಡಿದ್ರಿಂದಾಗಿ ಶರೀರ ಅದು ನಿತ್ಯ ಅಂತ ಭ್ರಮೆಗೆ ಬರ್ತಾರೆ. ಶರೀರ ವಾಸ್ತವಿಕವಾಗಿ ಶರೀರ ಅದು ತುಂಬ ವಿಲಕ್ಷಣವಾಗಿರತಕ್ಕಂತಹದ್ದು. ಒಂದಲ್ಲ ಒಂದು ದಿವಸ ಅದು ಬಿದ್ದು ಹೋಗತಕ್ಕಂತಹದ್ದು. ಅಂತಹ ಬಿದ್ದು ಹೋಗತಕ್ಕಂತಹ ಶರೀರ ಅದರಲ್ಲಿ ವೈಲಕ್ಷಣ್ಯಗಳಿದೆ. ಈ ಶರೀರಗಳು ಮೋಕ್ಷಪರ್ಯಂತ ಶಾಶ್ವತ. ಒಳಗಿರತಕ್ಕಂಥ ಲಿಂಗದೇಹ, ಲಿಂಗ ಶರೀರ ಅದೆಲ್ಲ ಇದೆ. ಅದರಲ್ಲಿ ಕೆಲವೆಲ್ಲ ಅದು ಒಂದಷ್ಟು ಕಾಲಗಳ ಕಾಲ ಬಂದುಕೊಂಡು ಕೊನೆಗೆ ವಿರಜಾ ನದಿಯ ಸ್ನಾನದಲ್ಲಿ ಆಗುವಾಗ ಎಲ್ಲ ಅದು ತೊಳೆದು ಹೋಗುವಂತಹದ್ದು. ಹೀಗೆ ಅನಿತ್ಯ ದೇಹಗಳು ಮೋಕ್ಷಪರ್ಯಂತ ಪ್ರವಾಹದಲ್ಲಿ ನಿತ್ಯ ಅಂತ ಹೇಳಿದ ಮೇಲೆ ವಾಯುದೇವರು ಮಾತ್ರ ನಿತ್ಯದಲ್ಲಿಯೂ ಕೂಡ ಯಾವತ್ತೂ ಕೂಡ ಒಂದೇ ರೀತಿಯಾಗಿ ಇರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ವೇದ ಮಂತ್ರದ ಒಂದು ಪ್ರಮಾಣವನ್ನು ಹೇಳ್ತಾರೆ. ಅವಾಚ್ ವಾಚ್ ಇತಿ ಸ್ಮೃದಯಾಗ್ರಭೀತೋ ಅಮರ್ತ್ಯೋ ಮರ್ತೇರಸ್ಸ ಯೋನಿ ತಂ ಶಶ್ವಂತ ವಿಶೂಚೀನ ವಿಯಂತ ನೈನಂ ಚಿಕ್ಕಿರ್ನನ್ಯಂ. ಇದು ವೇದ ಮಂತ್ರ. ಈ ಭಗವಂತನ ಅನುಗ್ರಹದಿಂದಾಗಿ ವಾಯು ನಿತ್ಯಾಂತ ಅನಿಸಿಕೊಳ್ತಾನೆ. ಅವನು ನಿತ್ಯಾಂತ ಅನಿಸಿಕೊಂಡವನು ಎಂಬುದಾಗಿ ಯಾರು ತಿಳ್ಕೊಳ್ತಾನೆ ಅಂಥವರಿಗೂ ಕೂಡ ಭಗವಂತನ ನಿತ್ಯವಾಗಿರತಕ್ಕಂಥ ಶಾಶ್ವತವಾಗಿರತಕ್ಕಂತಹ ಲೋಕದಲ್ಲಿ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಅದಕ್ಕೆ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಯಾವುದು ಅಂತ ಕೇಳಿದರೆ ಸಯೇಶ ಭಗವಾನ್ ವಿಷ್ಣು ಮೃತ್ಯುರೋ ಮೋಕ್ಷದಸ್ತದ ಅಂತ ಆಚಾರ್ಯರು ಹಿಂದೆ ಹೇಳಿರ್ತಕ್ಕಂಥ ಏನು ಆ ಉಪನಿಷತ್ತಿಗೆ ತಮ್ಮ ಪ್ರಮಾಣವನ್ನು ಅದಕ್ಕೆ ಬೇರೆ ಪುರಾಣಾಂತರಗಳ ಮಾತನ್ನು ಪ್ರಮಾಣವನ್ನಾಗಿ ಹೇಳ್ತಾರೆ. ಭಗವಾನ್ ವಿಷ್ಣು ಮೃತ್ಯುರೋ ಮೋಕ್ಷದಸ್ತದ, ಭಗವಂತ ಮೃತ್ಯುವು ಅನಿಸಿಕೊಂಡಿದ್ದಾನೆ, ಮೋಕ್ಷವನ್ನು ಕೊಡತಕ್ಕಂಥದ್ದು ಅನಿಸಿಕೊಳ್ತಾನೆ. ಯಾರಿಗೆ ಸಯೇವ ಜೀವನಕರಃ, ಅವನು ಜೀವನಪ್ರದ. ಯಾವಾಗ ಅಂತ ಕೇಳಿದ್ರೆ ಈ ಶರೀರದಲ್ಲಿ ಪ್ರಾಣಾಪಾನಾದಿಗಳನ್ನು ಇದ್ದುಕೊಂಡು ಅವನು ಜೀವನಪ್ರದ. ಯದಾ ಅಪಾನೇನ ಸಂಯುತಂ, ಒಂದವನು ಪ್ರಾಣದ ಜೊತೆಗೆ ಅಪಾನದ ಜೊತೆಗೆ ಇದ್ದಾಗ ಜೀವನಪ್ರದ ನಿರ್ವಹಿಸಿಕೊಳ್ತಾನೆ. ಇನ್ನು ಪ್ರಾಣ ನಿಯಮೇ ತಸ್ಮಿನ್ ಶರೀರೇ ಪುರುಷೋತ್ತಮ, ಭಗವಂತ ಶರೀರದಲ್ಲಿದ್ದುಕೊಂಡು ಅವನು ಎಲ್ಲರನ್ನೂ ಕೂಡ ನಿಯಮನ ಮಾಡ್ತಾನೆ. ಈ ಶರೀರದಲ್ಲಿದ್ದುಕೊಂಡೇ ಎಲ್ಲ ರೀತಿಯಾಗಿರತಕ್ಕಂತಹ ಜೀವರಾಶಿಗಳನ್ನು ತಾನು ನಿಯಮನವನ್ನು ಮಾಡ್ತಾನೆ. ಮತ್ತು ಶರೀರಾತ್ ಬಹಿರೇತು, ಅವನು ಶರೀರದಿಂದಾಗಿ ಯಾವಾಗ ಪ್ರಾಣಾಪಾನರನ್ನು
ಹೊರಗೆ ಕಳಿಸ್ತಾನೆ. ಆವಾಗ ಏನಾಯಿತು ಅಂತ ಕೇಳಿದ್ರೆ, ಯಾವಾಗ ಪ್ರಾಣ ಅಪಾನರು ದೇಹದಿಂದಾಗಿ ಹೊರಕ್ಕೆ ಹೋದರೋ ಆವಾಗ ಮರಣ ಅಂತ ಹೇಳುವಂತಹದ್ದು. ಯಾವಾಗ ದೇಹದಲ್ಲಿ ಪ್ರಾಣಾಪಾನಾದಿಗಳು ಇದ್ದಾಗ ಜೀವನ, ಯಾವಾಗ ಪ್ರಾಣಾಪಾನಾದಿಗಳು ಹೊರಟು ಹೋದರೋ ಆವಾಗ ಮರಣ ಅಂತ ಹೇಳ್ತಾರೆ. ಹೀಗೆ ತದಾ ಮೃತ್ಯುಶ್ಚಾಯಂ, ಎಲ್ಲರಿಗೂ ಕೂಡ ಜೀವನ ಮೃತ್ಯುವನ್ನು ಕೊಡತಕ್ಕಂಥವನು. ಪ್ರಾಣಾದೇವ ಹಿತತ್ರಾಪಿ ಪ್ರಾಣಾಧಾರೋ ಜನಾರ್ದನ. ಆ ಪ್ರಾಣನಿಗೂ ಆಧಾರವಾಗಿರ್ತಕ್ಕಂಥವನು ಯಾರು ಅಂತ ಕೇಳಿದರೆ ಪ್ರಾಣಾಧಾರೋ ತನ್ ಜನಾರ್ದನ. ಆ ಭಗವಂತನೇ ಎಲ್ಲ ರೀತಿಯಾಗಿರ್ತಕ್ಕಂತಹ ಆಧಾರಪ್ರದ ಅಂತ ಹೀಗೆ ಹೇಳ್ತಾರೆ. ಹೀಗೆ ಭಗವಂತನ ವ್ಯವಸ್ಥೆ, ಭಗವಂತನ ತುಂಬ ವ್ಯಾಪ್ತವಾಗಿರತಕ್ಕಂತಹ ಉಪಾಸನೆಯನ್ನು ಮಾಡಬೇಕು ಅಂತ ಎಂಬುದಾಗಿ ಐತರೇಯ ಉಪನಿಷತ್ತು ನಮಗೆ ತಿಳಿಸಿಕೊಡ್ತದೆ. ಇನ್ನೂ ವಿಸ್ತೃತವಾಗಿರತಕ್ಕಂತಹ ವಿಚಾರವನ್ನು ಐತರೇಯ ಉಪನಿಷತ್ತು ಹೇಳ್ತದೆ. ಅದನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿರಹಿತ ಶ್ರೀತಾಂ ರಜೇಶ್ವರ ವಿಷ್ಣುರ್ಮೇ ಪರಮಸ್ಸುರತ್.